ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮಾಗಿ ಸೇಫಾಗಿದ್ರೆ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿ ಸೇಫಾಗಿ ಇದ್ದೀನಿ. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಸಂಡೇ ವ್ಲಾಗ್. ಇವತ್ತು ಸ್ವಲ್ಪ ಶಾಪಿಂಗ್ ಹೋಗಬೇಕು, ಆಚೆ ಬಟ್ಟೆ ತರಬೇಕು. ಯಾಕೆ ಅಂತಂದರೆ ನಾಳೆ ನಮ್ಮ ಕೌಶಿಕ್ದು ಬಾಡಿ ಶಾಸ್ತ್ರ ಇದೆ. ಸೊ ಅದರಿಂದ ಅದಕ್ಕೆ ಇವತ್ತು ಸ್ವಲ್ಪ ಬೇಗ ಅಲ್ಲ, ನಾರ್ಮಲ್ ಆಗಿದ್ದೆ. ಇವತ್ತು ಬೆಳಗ್ಗೆನೇ ಸ್ನಾನ ಮಾಡಿದ್ದೀನಿ. ನಾಳೆನೂ ಮಾಡಬೇಕು, ಬಟ್ ಇವತ್ತು ಬೆಳಗ್ಗೆನೇ ಸ್ನಾನ ಮಾಡ್ಕೊಂಡು ಇನ್ನೂ ಟಿಫನ್ ಆಗಿಲ್ಲ. ಇವಾಗ ತಾನೇ ಜಸ್ಟ್ ಫ್ರೆಶ್ ಅಪ್ ಆಗಿ ಬಂದೆ. ಇವಾಗ ಬ್ರೇಕ್ಫಾಸ್ಟ್ ನಮ್ಮನೇಲಿ ಏನು ಅಂತಂದರೆ ಹೆಲ್ದಿ ಓಟ್ಸ್. ಇವತ್ತು ಅಮ್ಮ ರೆಡಿ ಮಾಡಿಟ್ಟು ಹೋಗಿದ್ದಾರೆ. ಇವತ್ತು ನಮ್ಮ ಮನೇಲಿ ಫುಲ್ ಹೆಲ್ದಿ. ಇವಾಗ ಸ್ವಲ್ಪ ಬಿಸಿನೀರು ಕುಡಿಬೇಕು. ಅದೇನೋ ಬೆಳಿಗ್ಗೆ ಎದ್ದ ತಕ್ಷಣವೇ ಬಿಸಿನೀರ ತಣ್ಣೀರು ಯಾವುದೋ ಆದರೂ ಒಂದು ಲೋಟ ನೀರು ಕುಡಿದ್ಬಿಡ್ಬೇಕು ನನಗೆ. ಇಲ್ಲಾಂತಂದರೆ ಒಂಥರ ಊಟನೂ ಅಂದರೆ ಬ್ರೇಕ್ಫಾಸ್ಟ್ ಅಷ್ಟು ಚೆನ್ನಾಗಿ ನನಗೆ ತಿನ್ನೋಕ್ಕಾಗಲ್ಲ. ಬೆಚ್ಚಗೆ ನೀರು ಕುಡಿದ್ರೆ ಇನ್ನೂ ಒಳ್ಳೆಯದು. ಯಾಕೆಂತಂದರೆ ಬಾಡಿ ಆ್ಯಕ್ಟಿವ್ ಆಗಿಬಿಡುತ್ತೆ ಬೇಗ. ತಣ್ಣೀರು ಕುಡಿದ್ರೆ ಮತ್ತೆ ನಿದ್ದೆ ಮಾಡಬೇಕು ಅನ್ನೋ ಥರ ಫೀಲ್ ಆಗುತ್ತೆ. ಸೊ ಅದರಿಂದ ಇವತ್ತು ಸ್ವಲ್ಪ ಬ್ಯುಸಿ ಅಂತಲೇ ಹೇಳ್ಬೋದು. ಪಾಪುಗೆ ಸ್ವಲ್ಪ ಕಾಲ್ಗೆಜ್ಜೆ ಎಲ್ಲ ತರಬೇಕು, ಅದೆಲ್ಲ ಟೈಟ್ ಆಗಿಬಿಟ್ಟಿದೆ. ಇದು 3ನೇ ಸಲ ತರ್ತಾ ಇರೋದು ಅವನಿಗೆ. 5th ಮಂತಲ್ಲಿ ಒಂದ್ಸಲ ತಂದ್ವಿ, ಅದಾದಮೇಲೆ ಒಂದು 3 ಮಂತ್ಸ್ ಆದಮೇಲೆ ಒಂದ್ಸಲ ತಂದ್ವಿ. ಇವಾಗ ಅದು ಚಿಕ್ಕದಾಯಿತು, ಇವಾಗ ಇನ್ನೊಂದ್ಸಲ ತರಬೇಕು ಹೋಗ್ಬಿಟ್ಟು. ಇವಾಗ ಎಷ್ಟಾಗಿದೆಯೋ ಬೆಳ್ಳಿ ರೇಟು ಗೊತ್ತಿಲ್ಲ. ಮತ್ತು ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸ್ತಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಆವಾಗ ನಾನು ಅಪ್ಲೋಡ್ ಮಾಡೋ ಪ್ರತಿ ವಿಡಿಯೋದು ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ. ಆವಾಗ ನೀವು ಪಟ್ಟಂತ ವೀಡಿಯೋಸ್ನ ನೋಡ್ಬೋದು. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ವ್ಯೂಸ್ ಸ್ವಲ್ಪ ಚೆನ್ನಾಗಿ ಬರಲಿ, ನೋಡೋಣ. ನನ್ನ ಶ್ರಮ ಹಾಕ್ತೀನಿ, ನೋಡೋಣ ಯಾವ ಥರ ಆಗುತ್ತೆ ಅಂದ್ಬಿಟ್ಟು. ಏನಕ್ಕೆ ಅಂತಂದರೆ ನಾನು ಸ್ವಲ್ಪ ಗ್ಯಾಪ್ ಕೊಟ್ಟು ಹಾಕೋದು, ಮತ್ತು ಸ್ಟಾಪ್ ಮಾಡೋದು, ಗ್ಯಾಪ್ ಕೊಟ್ಟು ಹಾಕೋದು, ಸ್ಟಾಪ್ ಮಾಡೋದು, ಈ ಥರ ಆಗ್ತಾಯಿದೆ. ಸೊ ಅದರಿಂದ ಐ ಥಿಂಕ್ ಏನು ಚಾನಲ್ ಏನಾದರೂ ಸ್ಟಕ್ ಆಗಿರೋ ಥರ ಅಥವಾ ಫ್ರೀಸ್ ಆಗಿರೋ ಥರ ಏನಾದರೂ ಆಗಿದೆಯಾ ಅದು ಗೊತ್ತಿಲ್ಲ. ನೋಡೋಣ. ಇದು 1 ಮಂತು ಫುಲ್ ಹಾಕಿದ್ರೆ ಆವಾಗ ನೋಡೋಣ ಲೈಕ್ಸು ವ್ಯೂಸು ಯಾವ ಥರ ಬರುತ್ತೆ ಅಂತ ಅಂದ್ಬಿಟ್ಟು ನೋಡೋಣ, ಟ್ರೈ ಮಾಡೋಣ. ಯಾವಾಗಲೂ ಒಂದೇ ಸತಿ ಪಟ್ಟಂತ ಏನು ಮರದಲ್ಲಿ ಮಾವಿನಕಾಯಿ ಒಂದೇ ಸಲ ಕಿತ್ಕೊಳ್ಳೋಕ್ಕಂತೂ ಆಗಲ್ಲ. ಸ್ವಲ್ಪ ಟ್ರೈ ಮಾಡಬೇಕು, ಆಮೇಲೆ ಅದು ಕಿತ್ಕೊಳ್ಳೋಕ್ಕಾಗೋದು. ಸೊ ಅದರಿಂದ ಸೊ ಇವಾಗ ಬ್ರೇಕ್ಫಾಸ್ಟ್ ತೋರಿಸ್ಬಿಡ್ತೀನಿ ಏನು ಅಂತ. ಇದು ಓಟ್ಸ್ ಯಾವ ಥರ ಅಂತಂದರೆ ರಾಗಿದು ಓಟ್ಸ್ ಬರುತ್ತಲ್ಲ, ರಾಗಿ ಓಟ್ಸು ಫುಲ್ಲು. ಆ ಓಟ್ಸಲ್ಲಿ ಎಲ್ಲ ಡ್ರೈ ಫ್ರೂಟ್ಸು, ನಟ್ಸ್ ಎಲ್ಲ ಮಿಕ್ಸ್ ಆಗಿದೆ. ಸೊ ಇದಕ್ಕೆ ಆ್ಯಪಲ್ಲು ಮತ್ತು ಬನಾನಾ ಬೇಕಂದರೆ ಸ್ವಲ್ಪ ಶುಗರ್ ಅಥವಾ ಬೆಲ್ಲದ ಪುಡಿ ಇದಿಷ್ಟು ಹಾಕ್ಕೊಂಡ್ರೆ ಸಾಕು. ಬೇಕಂದರೆ ನಾವು ಮೇಲೂ ಕೂಡ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಬೋದು. ಆರಾಮ್ಸೆ ಹೆಲ್ದಿ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಇತ್ತೀಚೆಗೆ ನಾನು ಜಾಸ್ತಿ ಈ ಥರ ಓಟ್ಸ್ ತಿಂತೀನಿ. ನೀವು ಎಷ್ಟು ಜನ ತಿಂದಿದ್ದೀರಾ ಅಥವಾ ತಿಂದಿಲ್ವಾ? ಫಸ್ಟ್ ಟೈಮ್ ತಿಂದರೆ ನನಗೆ ನೀವು ಸೀರಿಯಸ್ಲಾಗಿ ಒಂಚೂರು ಇಷ್ಟ ಆಗಿಲ್ಲ, ಅದೇ ಅಂತ ಅನ್ನಿಸ್ತು. ಆಮೇಲೆ ನೋಡಿದ್ರೆ ಫುಲ್ ಲವ್ ಆಗಿಬಿಟ್ಟಿದೆ ಇವಾಗ. ಆದರೆ ಚೆನ್ನಾಗಿ ಸ್ವಲ್ಪ ನಾವು ಏನೇನು ಬೇಕು ಟೇಸ್ಟಿಯಾಗಿ ಮಾಡ್ಕೊಂಡು ತಿನ್ನಬೇಕು, ಆವಾಗ ಮಾತ್ರ ಚೆನ್ನಾಗಿ ಇಷ್ಟ ಆಗೋದು. ಸುಮ್ಮನೆ ಏನೋ ಒಂದು ತಿನ್ನಬೇಕು ಅಂತ ತಿಂದರೆ ಅದು ಡೆಫಿನೆಟ್ಲಿ ಅದನ್ನು ಇಷ್ಟ ಆಗೋಲ್ಲ, ತಿನ್ನೋಕ್ಕೂ ಇಷ್ಟ ಆಗೋಲ್ಲ. ಬೇಡ ಅಂತ ಅನಿಸ್ಬಿಡುತ್ತೆ. ಸ್ವಲ್ಪ ಡೆಕೋರ್ ಮಾಡಿಕೊಂಡು ಚೆನ್ನಾಗಿರೋ ಇದನ್ನೆಲ್ಲ ಹಾಕ್ಕೊಂಡು ಯಮ್ಮಿಯಾಗಿ ಮಾಡ್ಕೊತಿದ್ರೆ ಆಹಾ, ಮತ್ತು ಅದೇ ಬೇಕು, ಬೇರೆ ಏನೂ ಬೇಡ, ಫ್ರೂಟ್ ಬ್ರೇಕ್ಫಾಸ್ಟ್ ಅಂತ ಅನಿಸುತ್ತೆ. ದೇವ್ರ ಮನೆ ಕ್ಲೀನ್ ಮಾಡಬೇಕು, ಅದಕ್ಕೆ ನೋಡ್ತೀನಿ. ಸಂಜೆ ಕ್ಲೀನ್ ಮಾಡ್ಕೊತೀನಿ. ಇವಾಗ ಬೆಳಿಗ್ಗೆ ಮಾಡಿಲ್ಲ. ಇವಾಗ ಪಾಪುನ ಸದ್ಯಕ್ಕೆ ಓನರ್ ಆಂಟಿ ಮನೇಲಿ ಬಿಟ್ಬಿಟ್ಟು ಹೋಗಿದ್ದಾರೆ, ಸ್ನಾನ ಮಾಡ್ತಾ ಇದ್ದಲ್ಲ ಅಂದ್ಬಿಟ್ಟು. ಈಗ ನಾನು ಹಂಗೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹಂಗೆ ಪಾಪುನ ಕರ್ಕೊಂಡು ಬರ್ತೀನಿ. ಆಮೇಲೆ ಅವ್ನು ಮಲ್ಕೊತಾನೆ, ಯಾಕಂದರೆ ಅವನು ಬೇಗ ಎದ್ದಿದ್ದಲ್ಲ, ಒಂದು 8 ಗಂಟೆ ಹಂಗೆ ಎದ್ದಿದ್ದಾನೆ. ಸೊ ಇವಾಗ ಪಟಾಪಟ ಅಂತ ಬ್ರೇಕ್ಫಾಸ್ಟ್ ತಿಂದುಬಿಟ್ಟು ನಾನು ಪಾಪುನ ನೋಡ್ಕೊಳ್ಳೋದು ಅಷ್ಟೇ ಕೆಲಸ, ಏನೇನಿಲ್ಲ ಸದ್ಯಕ್ಕೆ. ಆಮೇಲೆ ಏನೇನು ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ. ಇವತ್ತಿನ ವ್ಲಾಗ್ ತುಂಬಾ ಸಿಂಪಲ್ ಆಗಿರುತ್ತೆ. ದಯವಿಟ್ಟು ವಿಡಿಯೋನ ನೋಡಿ ಹೇಗಿದೆ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ಹೇಳಿ.
ಮತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಅದಾದ ನಂತರ ನಾವು ಮತ್ತೆ ಮಲ್ಕೊಂಬಿಟ್ವಿ. ಮತ್ತು ಅವನು ಬೆಳಗ್ಗೆ ಬೇಗ ಎದ್ದಿದ್ದ. ಸೊ ಅದರಿಂದ ನಾನು ಕೂಡ ಫ್ರೆಶ್ ಅಪ್ ಆಗಿದ್ನಲ್ಲ, ಸೊ ಆರಾಮ್ಸೆ ನಿದ್ದೆ ಬಂತು. ಓಟ್ಸ್ನ ಒಂದು ಸತಿ ನೀವು ಈ ಥರ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಓಟ್ಸ್ ಯಾರ್ಯಾರಿಗೆ ಇಷ್ಟ ಕಾಮೆಂಟ್ ಮಾಡಿ ಹೇಳಿ. ಮತ್ತು ಒಂದು ಒಳ್ಳೆ ಡಯಟ್ ಅಂತಲೇ ಹೇಳ್ಬೋದು. ಮತ್ತು ಮಧ್ಯಾಹ್ನ ಸ್ವಲ್ಪ ಆಚೆ ಹೋಗಬೇಕಾಗಿತ್ತು. ಎಲ್ಲಿಗಪ್ಪ ಅಂತಂದರೆ ಪಾಪುಗೆ ಕಾಲು ಗೆಜ್ಜೆ ತರಬೇಕಾಗಿತ್ತು ಮತ್ತು ಕೈದು ಬಳೆನೂ ಕೂಡ ತರಬೇಕಾಗಿತ್ತು. ಅದು ಚಿಕ್ಕದಾಗ್ಬಿಟ್ಟಿತ್ತು, ಕಾಲೊಂದು ಚಿಕ್ಕದಾಗಿತ್ತಲ್ಲ, ಅದಕ್ಕೆ ತೆಗೆದುಬಿಟ್ವಿ. ಆಮೇಲೆ ನೋಡಿಬಿಟ್ಟು ತುಂಬ ದೊಡ್ಡದು ತೊಗೊಂಡ್ರೆ ಏನಾಗುತ್ತೆ ಅಂದರೆ ಬಿದ್ದೋಗ್ತಾ ಇರುತ್ತೆ. ತೊಗೊಂಡು ಮನೇಲಿ ಇಟ್ಕೊಳ್ಳೋಕ್ಕಲ್ಲ, ನನಗೆ ಡೈಲಿ ಯೂಸ್ಗೆ ಅಂತ ಅಂದ್ಬಿಟ್ಟು ಆವಾಗವಾಗ ಏನು ಸೈಜ್ ಬೇಕಾಗುತ್ತೆ ಆ ಸೈಜ್ನ ನೋಡಿಬಿಟ್ಟು ನಾನು ತೊಗೊತೀನಿ. ಒಂಚೂರು ದೊಡ್ಡದು ತೊಗೊತೀನಿ ಅಷ್ಟೇ, ತುಂಬ ಓವರ್ ದೊಡ್ಡದೇನು ತೊಗೊಳಕ್ಕೆ ಹೋಗೋಲ್ಲ. ನೋಡಿ ಇದನ್ನು ತೊಗೊಂಡೆ, ಹೇಗಿದೆ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ಹೇಳಿ. ಇವಾಗಂತೂ ಚಿನ್ನ ಬೆಳ್ಳಿ ಎಲ್ಲ ಹೋಗಬೇಕು ಬೇಡ ನನಗೆ ಕೌಶಿ ನೋಡಿ ಬಾಯ್. ನಮ್ಮ ಕೌಶಿಕ್ ಕಾಲಲ್ಲಿ ಗೆಜ್ಜೆ ಇಲ್ದಿರೋದಕ್ಕೂ ಅದಕ್ಕೂ ಕಾಲೇ ನೋಡೋಕ್ಕಾಗ್ತಾ ಇರಲಿಲ್ಲ. ಇವಾಗ ಒಂಥರ ಜಲ್ ಅಂತ. ಮತ್ತು ಇನ್ನೊಂದೇನು ಬೆನಿಫಿಟ್ ಅಂದರೆ ಮಲ್ಕೊಂಡಿರುವಾಗ ಮತ್ತು ಎದ್ದು ಸ್ವಲ್ಪ ಆಚೆ ಈಚೆ ಓಡಾಡ್ತಾಯಿದ್ರು ಅವರು, ಕರೆಕ್ಟಾಗಿ ಗೆಜ್ಜೆ ಸೌಂಡು ಗೊತ್ತಾಗ್ಬಿಡುತ್ತೆ. ಇಲ್ಲ ಅಂತಂದರೆ ಆಮೇಲೆ ಬೆಡ್ ಮೇಲೆ ಮಲಗಿಸಿದ್ರೆ ಬಂದು ಆಚೆ ಬಿದ್ದುಬಿಡೋದು, ಈ ಥರ ಸ್ವಲ್ಪ ಭಯ ಇರುತ್ತೆ. ಸೊ ಇವಾಗ ಓಡಾಡಿದ್ರೆ ಆರಾಮ್ಸೆ ಸೌಂಡ್ ಗೊತ್ತಾಗ್ಬಿಡುತ್ತೆ. ಸೌಂಡ್ ಕೇಳಿದ ತಕ್ಷಣವೇ ಪಟ್ ಅಂತ ಹೋಗ್ಬಿಡ್ಬೋದು. ಮತ್ತು ಇದು ಯಾವ ವಿಡಿಯೋ ಅಂದರೆ ಕೌಶಿಕಿಗೆ ಇನ್ನೇನು ಏನು ನಾಳೆ ಮುಡಿ ಕೊಡಿಸ್ತೀವಲ್ಲ, ಸೊ ಅದರಿಂದ ಹುಡುಗಿ ಬಟ್ಟೆ ಇತ್ತು. ಸೊ ಅದರಿಂದ ಅದನ್ನು ಹಾಕ್ಬಿಟ್ಟು ಫೋಟೋ ತೊಗೊಳ್ಳೋಣ. ಮತ್ತು ಆಮೇಲೆ ಇನ್ನೊಂದ್ಸಲ ತೊಗೊಳಕ್ಕಾಗಲ್ಲ, ಮತ್ತು ಈ ಸೈಜ್ ಆಮೇಲೆ ಆಗೋದಿಲ್ಲ ಅವನಿಗೆ ಅಂತಂದ್ಬಿಟ್ಟು ಫೋಟೋನ ತೊಗೊಂಡೆ. ಹೇಗೆ ಕಾಣ್ತಾ ಇದ್ದಾನೆ ನಮ್ಮ ಕೌಶಿ ಅಂತ ಅಂದ್ಬಿಟ್ಟು ಕಾಮೆಂಟ್ ಮಾಡಿ, ಇಷ್ಟ ಆಯ್ತಾ ಅಂದ್ಬಿಟ್ಟು. ಇದು ಎರಡೇ ಬಟ್ಟೆ ಹಾಕಿದ್ದು, ಆ್ಯಕ್ಚುಲಿ ಒಂದು 5-6 ಬಟ್ಟೆ ಇದ್ವು. ಅದು ಯಾವುದನ್ನು ಕೂಡ ಆಗ್ತಾ ಇರಲಿಲ್ಲ. ಅದಕ್ಕೆ ತುಂಬ ಹಿಂಸೆ ಮಾಡೋದು ಬೇಡ ಅಂದ್ಬಿಟ್ಟು ನಾನು ಯಾವುದಾಗುತ್ತೆ ಅದು ಮಾತ್ರ ಹಾಕ್ದೆ. ಇದು ಫಸ್ಟ್ ಒನ್ ಹಾಕ್ದೆ. ಇದು ಪರ್ಫೆಕ್ಟ್ ಆಗಿತ್ತು. ಸ್ವಲ್ಪ ತೆಗೆಯೋದಕ್ಕೆ ಸ್ವಲ್ಪ ಕಷ್ಟ ಆಯಿತು ಅಷ್ಟೇ, ಆಮೇಲೆ ಹೆಂಗೋ ಮಾಡಿ ತೆಗೆದ್ವಿ. ಇನ್ನೊಂದು ವೈಟ್ ಕಲರ್ ಹಾಕಿದ್ವಿ. ಇನ್ನೂ ಕ್ಯೂಟಾಗಿರೋದು ಬಟ್ಟೆಗಳಿದು, ಬಟ್ ಇವನಿಗೆ ಟೈಟ್ ಆಗ್ತಾಯಿತ್ತು. ಆಮೇಲೆ ಸುಮ್ಮನೆ ನಾನು ಬೇಡ ಅಂದ್ಬಿಟ್ಟು ರಿಸ್ಕ್ ತೊಗೊಳಕ್ಕೆ ಹೋಗಲಿಲ್ಲ. ಇವೆರಡಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂದ್ಬಿಟ್ಟು ಕಾಮೆಂಟ್ ಮಾಡಿ. ಮತ್ತು ನಮ್ಮ ಕೌಶಿ ಹೇಗೆ ಕಾಣಿಸ್ತಾ ಇದ್ದಾನೆ ಅಂದ್ಬಿಟ್ಟು ಅದನ್ನು ಕೂಡ ಕಾಮೆಂಟ್ ಮಾಡಿ ಹೇಳಿ. ಮತ್ತು ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ತುಂಬ ಸಿಂಪಲ್ ವ್ಲಾಗ್ ಅಂತಲೇ ಹೇಳ್ಬೋದು. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.